ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಆದರೆ ಕೆಲವರು ಉತ್ತರವನ್ನು ಕೊಡುವುದಿಲ್ಲ, ಬದಲಿಗೆ ಪ್ರಶ್ನೆಗಳನ್ನು ಹುಟ್ಟಿ ಹಾಕ್ತಾರೆ. ಧರ್ಮದ ಹೆಸರಿನಲ್ಲಿ ನಂಬುತ್ತಿದ್ದ ಲೋಕಕ್ಕೆ ಆಲೋಚನೆಯ ಧೈರ್ಯವನ್ನು ಕೊಡ್ತಾರೆ. ಆ ಧೈರ್ಯವನ್ನು ಕೊಟ್ಟಂತಹ ಕೆಲವು ಮಹನೀಯರು, ಕೆಲವು ವ್ಯಕ್ತಿಗಳಲ್ಲಿ ನಾವು ಇಂದಿಗೂ ಪ್ರಶ್ನೆಗಳನ್ನು ಇವರ ಬಗ್ಗೆ ಹುಡುಕ್ತೀವಿ. ಆ ವ್ಯಕ್ತಿಯೇ ಓಶೋ. ಅವರು ದೇವರನ್ನು ನಿರಾಕರಿಸಿದಂತೆ ಕಾಣ್ತಾ ಇದ್ದರು, ಆದರೆ ಒಳಗಿನ ಜಾಗೃತಿಯನ್ನು ದೇವರಾಗಿ ತೋರ್ತಾ ಇದ್ದರು. ಅವರ ಜೀವನ ಮತ್ತು ವಿವಾದಗಳಿಂದ ಕೂಡಿದ ಬದುಕು, ಆದರೆ ವಿಚಾರಗಳು ಇನ್ನೂ ಜೀವಂತವಾಗಿ ಜನರ ಕಣ್ಮುಂದೆ ಇವೆ. ಹಾಗೂ ಇಂದಿಗೂ ಅವರ ಬಗ್ಗೆ ಹುಡುಕಾಟಗಳು ಹಾಗೂ ಅವರ ವಿಚಾರಗಳ ಆಳವಾದ ಜ್ಞಾನದ ಬಗ್ಗೆ ಇಂದಿಗೂ ಕೂಡ ರಹಸ್ಯವಾದ ವಿಷಯಗಳಿಂದ ಕೂಡಿದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಓಶೋ ಅವರ ಜೀವನ ಚರಿತ್ರೆ ಹಾಗೂ ಕೆಲವೊಂದು ಅವರ ಬಗ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮಧ್ಯಪ್ರದೇಶನ ಕುಚ್ವಾಡ ಗ್ರಾಮದಲ್ಲಿ ಡಿಸೆಂಬರ್ 11, 1931 ಭಗವಾನ್ ಶ್ರೀ ರಜನೀಶ್ ಎಂಬ ಬಾಲಕನ ಜನನ ಆಗುತ್ತೆ. ಇದಾದ ನಂತರ 1989 ತಮ್ಮನ್ನು ತಾವು ಓಶೋ ಅಂತ ಕರೆಯಲು ಆರಂಭವನ್ನು ಮಾಡ್ತಾರೆ. ತತ್ವಜ್ಞಾನಿ, ಧ್ಯಾನಗುರು ಹಾಗೂ ಉಪನ್ಯಾಸಕರು ಹಾಗೂ ಲೇಖಕರು ಕೂಡ ಆದಂತಹ ಓಶೋ ತಮ್ಮ ಬಾಲ್ಯದ ಬಗ್ಗೆ ಯಾವ ರೀತಿ ಇದ್ದರು ಅಂತ ನೋಡೋದಾದರೆ, ಬಾಲ್ಯದಿಂದಲೇ ಓಶೋ ಪ್ರಶ್ನಿಸುವ ಸ್ವಭಾವವನ್ನು ಹೊಂದಿದ್ರು. ದೇವರು, ಧರ್ಮ, ಆತ್ಮ, ಮರಣ ಇವುಗಳ ಬಗ್ಗೆ ಸದಾ ಪ್ರಶ್ನೆಗಳು ಕಾಡ್ತಾ ಇದ್ವು. ತಮ್ಮ ಹುಟ್ಟಿನಿಂದಲೇ ಸರ್ವೋಚ್ಚ ಬಂಡಾಯಕಾರನಾಗಿ ಕಾಣ್ತಾ ಇದ್ರು. ಅನುವರ್ತನಾ ಪ್ರವೃತ್ತಿಯನ್ನು ಹೊಂದಿರುವ ಬಲವಾದ ಇಚ್ಛಾಶಕ್ತಿಯ ಹುಡುಗನಲ್ಲ, ಬದಲಾಗಿ ಪ್ರತಿಯೊಂದು ಸ್ಥಾಪಿತ ನಿಯಮ ಮತ್ತು ಸಮಾಜವು ರೂಪಿಸಿದ ಪ್ರತಿಯೊಂದು ಸ್ವೀಕೃತ ನಡವಳಿಕೆಗಳನ್ನು ಧಿಕ್ಕರಿಸಲು ಮತ್ತು ಸ್ವೀಕೃತ ನಂಬಿಕೆಗಳನ್ನು, ಬದ್ಧತೆಗಳನ್ನು ಪ್ರಶ್ನಿಸುವ ಸಮರ್ಪಿತ ಹುಡುಗನಾಗಿ ಇವರು ಬೆಳೀತಾರೆ. ಅವರು ಯಾವಾಗಲೂ ವಿವಾದಗಳಲ್ಲಿ ಸಿಲುಕಿಕೊಳ್ತಾ ಇದ್ದರು. ಆರಂಭದಲ್ಲಿಯೂ ಅವರು ಸ್ವತಃ ಅನುಭವಿಸದ ಯಾವುದನ್ನು ಕೂಡ ನಂಬಲು ಸಾಧ್ಯವಿಲ್ಲ ಮತ್ತು ಸ್ವೀಕರಿಸಲು ಸಾಧ್ಯವಿಲ್ಲ ಅನ್ನುವ ಒಂದು ಗಾಢವಾದ ಸಂದೇಶವನ್ನು ನೀಡ್ತಾ ಇದ್ದರು. ಕುಟುಂಬದ ಧಾರ್ಮಿಕ ನಂಬಿಕೆಗಳು ಮತ್ತು ಅವರ ಜೀವನದ ಹೇಗೆ ನಡೆಸಬೇಕು ಅಂತ ನಿರೀಕ್ಷೆಗಳು ಶಾಲೆ ಮತ್ತು ವಿಶ್ವವಿದ್ಯಾಲಯ ಯಾವುವು ಕೂಡ ಕಲಿಸುವುದಿಲ್ಲ, ಅನುಭವಗಳೇ ನಮಗೆ ಕಲಿಸುತ್ತೆ ಅಂತ ಹೇಳುವಂತಹ ಮನೋಪ್ರವೃತ್ತಿ ಇವ್ರದ್ದಾಗಿತ್ತು. ಶಾಲೆಯಲ್ಲೂ ಕೂಡ ಸರಿಯಾದ ಪ್ರಶ್ನೆಗೆ ಉತ್ತರ ಸಿಗದಿದ್ದಾಗ ಯಾವುದೋ ಒಂದು ಕಾರಣಕ್ಕೆ ಶಿಕ್ಷಕರು ಇವರನ್ನು ನಿರಾಕರಿಸಿದ್ದಕ್ಕೆ ಶಿಕ್ಷಕರನ್ನೇ ಮುಖ್ಯೋಪಾಧ್ಯಾಯರ ಹತ್ತಿರ ಕರೆದುಕೊಂಡು ಹೋಗಿ ತಮ್ಮ ಪ್ರಶ್ನೆಗೆ ಉತ್ತರ ಹೇಳುವಂತೆ ಮನವೊಲಿಸುವಂತಹ ಪ್ರವೃತ್ತಿ ಇವ್ರದ್ದಾಗಿರುತ್ತೆ. ಸ್ನೇಹಿತರೆ, ಯಾವ ರೀತಿ ಅಂತಂದರೆ, ಶಾಲೆಯಲ್ಲಿ ಒಂದು ದಿನ ಈ ಪೆನ್ಸಿಲನ್ನು ಇವರ ಬೆರಳ ಮಧ್ಯೆ ಇಟ್ಟು ಕೈಯನ್ನು ಹಿಸುಕ್ತಾ ಇದ್ದರು. ಈ ಒಂದು ಪ್ರವೃತ್ತಿಯನ್ನು ನೋಡಿ ಓಶೋರವರಿಗೆ ಕೋಪ ಬಂದು ಆ ಶಿಕ್ಷಕರ ಬಗ್ಗೆ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಆಗಿನ ಪುರಸಭೆ, ಆ ಗ್ರಾಮದ ಸಭೆಯ ಮುಖಂಡರಿಗೆ ಹೋಗಿ ತಿಳಿಸ್ತಾರೆ. ಆ ರೀತಿ ತಿಳಿಸಿದಾಗ ಅಲ್ಲಿರೋ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಅಲ್ಲಿನ ಶಿಕ್ಷಕರಿಗೆ ಓಶೋ ಅವರ ಮೇಲೆ ಕೋಪ ಬರುತ್ತೆ. ಶಾಲೆಯ ಸುತ್ತಲೂ 7 ಸುತ್ತುಗಳನ್ನು ಹಾಕಬೇಕು ಅಂತ ಹೇಳಿದಾಗ ಓಶೋರವರು 7 ಸುತ್ತು ಹಾಕೋದಿಲ್ಲ, 10 ಸುತ್ತು ನಾನು ಹಾಕ್ತೇನೆ ಅಂತ ಹೇಳುವಂತಹ ಮನೋಪ್ರವೃತ್ತಿ ಇವ್ರದ್ದಾಗಿತ್ತು. ಕೊನೆಗೆ ಹೇಳ್ತಾ ಇದ್ರು, ಮುಂಜಾನೆ ವ್ಯಾಯಾಮ ಮಾಡೋದಾಗಿಲ್ಲ, ಈಗ ಮಾಡ್ತಿದ್ದೀನಿ ಅಂತ ಹೇಳುವಂತಹ ಒಂದು ಗುಣ ಈ ಓಶೋರವ್ರದ್ದು ಆಗಿತ್ತು. ಬಾಲ್ಯದಿಂದಲೂ ಕುಟುಂಬದಲ್ಲಿ ಧರ್ಮನಿಷ್ಠವಾಗಿತ್ತು. ಆರಂಭದಲ್ಲಿ ಓಶೋರವರನ್ನು ಧಾರ್ಮಿಕ ಸಭೆಗಳಿಗೆ ಕರೆದೊಯ್ತಾ ಇದ್ದರು. ಆದರೆ ಸರಳವಾದ ಹಾಗೂ ಉತ್ತರಿಸಲಾಗದ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಬಂದಂತಹ ಪವಿತ್ರ ಪುರುಷರಿಗೆ ಹಾಗೂ ಸನ್ಯಾಸಿಗಳಿಗೆ ಮತ್ತು ಆಧ್ಯಾತ್ಮ ಗುರುಗಳಿಗೆ ತಮ್ಮ ಸಭೆಗೆ ಅಡ್ಡಿಪಡಿಸ್ತಾರಂತ ವೈಯಕ್ತಿಕ ಅನುಭವವಿಲ್ಲದೆ ಯಾವುದನ್ನು ನಂಬಬೇಡಿ ಅಂತ ಓಶೋರವರು ಅಲ್ಲಿರೋ ಜನರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಇದನ್ನೆಲ್ಲ ನೋಡಿ ಮನೆಯಲ್ಲಿ
ಇವರನ್ನು ಯಾವುದೇ ಧಾರ್ಮಿಕ ಸಭೆಗಳಿಗೆ ಕರೆದುಕೊಂಡು ಹೋಗಲು ನಿರಾಕರಿಸ್ತಾರೆ ಹಾಗೂ ನಿಲ್ಲಿಸ್ತಾರೆ. ಇದೇ ರೀತಿ ಅವರು ತಮ್ಮ ಬಾಲ್ಯವನ್ನು ಕಳೀತಾರೆ. ನಂತರ ಸಾಗರ್ ವಿಶ್ವವಿದ್ಯಾಲಯ ದರ್ಶನಶಾಸ್ತ್ರದಲ್ಲಿ ಪದವಿಯನ್ನು ಪಡಿತಾರೆ. ನಂತರ ಜಬಲ್ಪುರ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ತಮ್ಮ ಶಿಕ್ಷಣದ ಸಮಯದಲ್ಲೂ ಕೂಡ ಓದುವುದರಲ್ಲಿ ಹೊಟ್ಟೆಬಾಕರಾದಂತಹ ಇವರು ಗ್ರಂಥಾಲಯಗಳಿರುವಂತಹ ಪುಸ್ತಕಗಳನ್ನು ಕಬಳಿಸ್ತಾ ಇದ್ದರು. ತಮ್ಮ ಪದವಿಯ ಸಮಯದಲ್ಲೂ ಕೂಡ ಇವರು ಕಾಲೇಜಿನಲ್ಲಿ ಕಲಿಯುವಾಗ ತರ್ಕಶಾಸ್ತ್ರ ಪ್ರಾಧ್ಯಾಪಕರು ಕುಲಪತಿಗಳಿಗೆ ದೂರು ನೀಡ್ತಾ ಇದ್ದರು. ಇವರು ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ತರ್ಕಬದ್ಧವಾಗಿ ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಉತ್ತರಿಸಲು ಸಾಧ್ಯವಿಲ್ಲ ಅಂತ ಇವರ ಗುರುಗಳು ಕುಲಪತಿಗಳಿಗೆ ಹೇಳ್ತಾ ಇದ್ರು. ಇದಾದ ನಂತರ 1981ರಲ್ಲಿ ಪ್ರಕಟವಾದ ಓಶೋ ಮತ್ತು ಜೀವನದ ವಿಮರ್ಶೆಯಲ್ಲಿ ಇವರ ಪ್ರಥಮ ದರ್ಜೆ ಪದವಿಯ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಓಶೋ ಅವರು 1957ರಲ್ಲಿ ತರ್ಕ ಮತ್ತು ತತ್ವಶಾಸ್ತ್ರ ಸಾಹಿತ್ಯದಲ್ಲಿ ಪ್ರಥಮ ದರ್ಜೆಯನ್ನು ಕೂಡ ಪಡಿತಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರು ಅತೀಂದ್ರಿಯ ಮತ್ತು ಆಧ್ಯಾತ್ಮಿಕತೆಯಿಂದ ಕೂಡಿದಂತಹ ಆಕರ್ಷಕವಾದಂತಹ ವ್ಯಕ್ತಿಯಾಗಿದ್ದರು. ಯಾವುದೇ ಧರ್ಮದವರಾಗಿದ್ದರೂ ಕೂಡ ಪ್ರಶ್ನೆಗಳನ್ನು ಕೇಳುವಂತಹ ಪ್ರವೃತ್ತಿ ಇವ್ರದ್ದಾಗಿತ್ತು. ಪುರೋಹಿತ ಮತ್ತು ಪವಿತ್ರ ವ್ಯಕ್ತಿಯನ್ನು ಹುಡುಕಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಶಿವನ 2000 ವರ್ಷಗಳಷ್ಟು ಹಳೆಯದಾದ ವಿಜ್ಞಾನ ಭೈರವ ತಂತ್ರದ ಎಲ್ಲ 112 ತಂತ್ರಗಳನ್ನು ಇವರು ಓದಿ ಅರ್ಥಗಳನ್ನು ತಿಳಿದುಕೊಂಡಿದ್ದರು ಮತ್ತು ಅಭ್ಯಾಸವನ್ನು ಮಾಡಿದರು. ಪತಂಜಲಿಯ ಯೋಗ ಧ್ಯಾನ ತಂತ್ರಗಳಲ್ಲಿ ಅನ್ವೇಷಣೆ ಕೂಡ ಮಾಡಿದಂತಹ ವ್ಯಕ್ತಿ ಇವರಾಗಿದ್ದರು. ತುಂಬ ತೀಕ್ಷ್ಣವಾದ ವ್ಯಕ್ತಿ, ಯಾವುದೇ ಮಾತನ್ನು ಅಂಧವಾಗಿ ಒಪ್ಪಿಕೊಳ್ಳದ ಸ್ವಭಾವ, ಶಿಕ್ಷಕರಿಗೂ ಪ್ರಶ್ನೆ ಕೇಳುವ ಧೈರ್ಯ ಹಾಗೂ ಒತ್ತಡ, ಭಯ, ಶಿಕ್ಷೆಗಳಿಗೆ ಒಪ್ಪದ ಸ್ವಾತಂತ್ರ್ಯ ಪ್ರಿಯ ಸ್ವಭಾವ ಇವ್ರದ್ದಾಗಿತ್ತು. ಅವರು ಯಾರ ಮಾತಿಗೂ ತಲೆಬಾಗ್ತಾ ಇರಲಿಲ್ಲ. ಇದರಿಂದ ಕೆಲವರು ಅವರನ್ನು ಅಹಂಕಾರವಾಗಿ ನೋಡ್ತಾ ಇದ್ದರು. ಕೆಲವರು ಸಾಮಾನ್ಯ ಬಾಲಕ ಅಂತ ಗುರುತಿಸುವಂತಹ ಪ್ರವೃತ್ತಿ ಬೇರೆ ಜನರದಾಗಿತ್ತು. ಸ್ನೇಹಿತರೆ, ಸುಮಾರು 60 ಹಾಗೂ 80ರ ದಶಕದವರೆಗೆ 30 ವರ್ಷಗಳಷ್ಟು ಕಾಲ ಭಾರತ ಹಾಗೂ ವಿದೇಶಗಳಲ್ಲಿ ರಜನೀಶ್ ಹೆಸರು ಬಹಳ ಪರಿಚಿತವಾದಂತಹ ಹೆಸರಾಗಿತ್ತು. ಈ ಆಧ್ಯಾತ್ಮ ಗುರುವಿನ ಹೆಸರಿನೊಂದಿಗೆ ಪ್ರಸಿದ್ಧ ಟೀಕೆಗಳು ಕೂಡ ಇದ್ವು. ಹಾಗೆ ವಿವಾದಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಂಟಿಕೊಂಡಿದ್ವು. ಐಷಾರಾಮಿ ಬದುಕಿನ ವಿಖ್ಯಾತವನ್ನು ಹೇಳ್ತಾ ಇತ್ತು. 1960ರ ದಶಕದಲ್ಲಿ ರಜನೀಶ್ ಎಂದು, 1970ರ ದಶಕ ಹಾಗೂ 80ರ ದಶಕಗಳಲ್ಲಿ ಭಗವಾನ್ ರಜನೀಶ್ ಎಂದು, ಬಳಿಕ ಓಶೋ ಎಂದು ಪರಿಚಿತವಾಗಿದ್ದ ಚಂದ್ರಮೋಹನ್ ಜೈನ್ 1931 ಹಾಗೂ 1990ರವರೆಗೆ ಅಂತಾರಾಷ್ಟ್ರೀಯ ಅನುಯಾಯಿಗಳನ್ನು ಹೊಂದಿರುವ ಭಾರತೀಯ ಗುರು, ಆಧ್ಯಾತ್ಮಿಕ ಶಿಕ್ಷಕ. ಆದರೆ ಇವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯದಂತಹ ವ್ಯಕ್ತಿ ಕೂಡ ಆಗಿದ್ದರು. ಓಶೋ ಎಂಬ ಹೆಸರಿನ ಅರ್ಥ ಕೂಡ ಸಾಗರ ಅಂತ ಕೊಡುತ್ತೆ. ಓಶಾನಿಕ್ ಎಂಬ ಪದದಿಂದ ಬಂದಿದ್ದು ಸಾಗರದಲ್ಲಿ ವಿಲೀನವಾಗುವುದು ಎಂಬರ್ಥವನ್ನು ಕೊಡುತ್ತೆ. ಇವರು ಯಾವುದೇ ಮುಚ್ಚು ಹಾಗೂ ಮರೆ ಮಾತುಗಳು ಆಡದೆ ವಿವಾದಾತ್ಮಕವಾಗಿ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು. ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡುವಂತಹ ರಜನೀಶ್ ಅವರು ಸೆಕ್ಸ್ ಗುರು ಅಂತ ಕೂಡ ಜನರು ಇವರನ್ನು ಟೀಕಿಸ್ತಾ ಇದ್ದರು. ಆದರೆ ಓಶೋ ಅದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಎಲ್ಲ ವಿಷಯಗಳ ಬಗ್ಗೆ ತರ್ಕವಾಗಿ ಮಾತನಾಡುವ ವ್ಯಕ್ತಿಯಾಗಿದ್ದರು. ತಾವು ಕಂಡುಕೊಂಡ ಬದುಕಿನ ಸತ್ಯವನ್ನು ಯಾವುದೇ ಮುಲಾಜಿಲ್ಲದೆ ಹೇಳುವಂತಹ ವ್ಯಕ್ತಿ. ಓಶೋ ಮಾತನಾಡುವುದೇ ಕಥೆಯ ಮೂಲಕ. ಕಥೆಯಿಂದಲೇ ಮಾತು ಆರಂಭವಾಗ್ತಾ ಇತ್ತು. ಕಥೆಗೊಂದು ಕತೆ, ಅದಕ್ಕೊಂದು ಉಪಕಥೆ, ಕಥೆಯಲ್ಲಿಯೇ ಬದುಕಿನ ದರ್ಶನ ಎಲ್ಲವನ್ನ ತಿಳಿಸ್ತಾ ಇದ್ರು. ಧರ್ಮ, ಪ್ರೇಮ, ಕಾಮ, ಮದುವೆ, ಬದುಕು, ವಿಡಂಬನೆ, ಸಾಮಾಜಿಕ, ರಾಜಕೀಯ, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಹೇಳುತ್ತಾ ಸಭಿಕರನ್ನು ಮೋಡಿ ಮಾಡುವಂತಹ ಪ್ರವೃತ್ತಿ ಇವರ ಮಾತುಗಳಲ್ಲಿ ಇತ್ತು. ದೇಶ ವಿದೇಶಗಳಲ್ಲಿ ಬೇಡಿಕೆ ನೀಡಿದ ಉಪನ್ಯಾಸಗಳು ಜನರು ಮುಗಿಬಿದ್ದು ಬರುವಂತಹ ಒಬ್ಬ ಸನ್ಯಾಸಿಯಾಗಿ ಗುರುತಿಸಿಕೊಂಡಿದ್ದರು. ವಿಶ್ವವಿಖ್ಯಾತರು. ಅಷ್ಟೇ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಂತಹ
ವ್ಯಕ್ತಿ ಕೂಡ ಆಗಿದ್ದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಪುಣೆಯಲ್ಲಿಯೇ ಅತಿ ದೊಡ್ಡ ಧ್ಯಾನ ಕೇಂದ್ರವನ್ನು ತೆರೆದಂತಹ ಒಬ್ಬ ವ್ಯಕ್ತಿ, ಜಗತ್ತಿನಲ್ಲಿ ಅತಿ ಶ್ರೀಮಂತ ಸನ್ಯಾಸಿಗಳನ್ನು ಹೊಂದಿದಂತಹ ಒಬ್ಬ ಗುರುವಾಗಿ ಗುರುತಿಸಿಕೊಂಡವರು ಓಶೋ. ಸುಮಾರು 80 ಕಾರುಗಳನ್ನು ಹೊಂದಿದ್ರು. ಐಷಾರಾಮಿ ಜೀವನ, ಉಡುಗೊರೆ ನೀಡಲು ಗಣ್ಯರು ಸಾಲುಗಟ್ಟು ಬಂದು ನಿಲ್ತಾ ಇದ್ರು. 1980ರ ದಶಕದಲ್ಲಿ ಅವರ ಮೇಲೆ ಅನೇಕ ಆರೋಪಗಳು ಕೇಳಿಬರ್ತವೆ. ಅವರನ್ನು ವಿದೇಶಗಳಿಂದ ಗಡೀಪಾರು ಮಾಡಲಾಗುತ್ತೆ. ಅವರ ಉಪನ್ಯಾಸಗಳನ್ನು ನೀಡುತ್ತಿದ್ದ ಹಲವು ದೇಶಗಳು ಅವರ ಪ್ರವೇಶವನ್ನು ನಿರ್ಬಂಧಿಸ್ತವೆ. ಓಶೋ ಅವರು ಪುಣೆಗೆ ಮರಳಿ ಮತ್ತೆ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಪುಣೆಯಲ್ಲಿಯೇ 10 ಎಕರೆ ಓಶೋ ಇಂಟರ್ನ್ಯಾಷನಲ್ ಮೆಡಿಟೇಷನ್ ರೆಸಾರ್ಟ್ ಕಟ್ತಾರೆ. ಸಾವಿರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಎನ್ನಲಾಗುತ್ತೆ. ಓಶೋ ಕಮ್ಯೂನ್ ಇಂಟರ್ನ್ಯಾಷನಲ್ ಕೇಂದ್ರದಲ್ಲಿ ಧ್ಯಾನ ಮಾಡಲು ಅನುಯಾಯಿಗಳಿಗೆ ವಿಶ್ವದೆಲ್ಲೆಡೆ ಪ್ರತಿ ವರ್ಷ ಇಲ್ಲಿಗೆ ಬರ್ತಾರೆ. ಓಶೋ ದೇವರಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಉತ್ತರ ಕೂಡ ಸಂಕ್ಷಿಪ್ತವಾಗಿ ನೀಡ್ತಾ ಇದ್ರು. ಓಶೋ ದೇವರನ್ನ ವ್ಯಕ್ತಿಯಾಗಿ ಹಾಗೂ ಹೊರಗಿನ ಶಕ್ತಿಯಾಗಿ ಒಪ್ತಾ ಇರಲಿಲ್ಲ. ಆದರೆ ಜಾಗೃತಿಯನ್ನು ದೇವರೆಂದು ಹೇಳುವಂತಹ ವ್ಯಕ್ತಿ ಓಶೋರವರಾಗಿದ್ದರು. ಗಾಡ್ ಈಸ್ ನಾಟ್ ಎ ಪರ್ಸನ್, ಗಾಡ್ ಈಸ್ ಎ ಪ್ರೆಸೆನ್ಸ್ ಅಂತ ಹೇಳುವಂತಹ ಪ್ರವೃತ್ತಿ ಇವ್ರದ್ದಾಗಿತ್ತು. ಸ್ನೇಹಿತರೆ, ಓಶೋರವರು ಇಷ್ಟೆಲ್ಲ ತರ್ಕಬದ್ಧವಾಗಿ ಮಾತನಾಡುವಂತಹ ಹಾಗೂ ತತ್ವಶಾಸ್ತ್ರದ ಬಗ್ಗೆ ತಿಳಿದುಕೊಂಡು ತರ್ಕವಾಗಿ ಪ್ರಶ್ನೆಗಳನ್ನು ಸರಿಯಾಗಿ ಕೇಳುವಂತಹ ಓಶೋರವರಿಗೆ ಜನ ವಿರೋಧವನ್ನು ಮಾಡ್ತಾ ಇರೋದು ಯಾಕೆ ಮಾಡ್ತಾ ಇದ್ರು, ಹಾಗೂ ಓಶೋರವರನ್ನು ಟೀಕೆಗೆ ಒಳಪಡಿಸ್ತಾ ಇದ್ರು. ಅಷ್ಟಕ್ಕೂ ಆ ಟೀಕೆಗೆ ಓಶೋರವರು ನೀಡಿದ ಉತ್ತರಗಳು ಕೂಡ ಅಷ್ಟೇ ತರ್ಕಬದ್ಧವಾಗಿ ಉತ್ತರಗಳನ್ನು ನೀಡ್ತಾರೆ. ಹಾಗಿದ್ರೆ ಓಶೋರವರನ್ನು ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂತ ಮುಂದಿನ ಭಾಗ 2ರ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೇನೆ. ನೀವು ತಪ್ಪದೇ ಭಾಗ 2ರ ವಿಡಿಯೋವನ್ನು ವೀಕ್ಷಿಸಿ.